ಮತ್ತೊಂದು ಕಠಿಣ ವಲಸೆ ನೀತಿ ಜಾರಿಗೆ ತಂದ ಟ್ರಂಪ್ ಅಮೆರಿಕಕ್ಕೆ ಬಂದ 30 ದಿನಗಳ ಒಳಗೆ ನೋಂದಣಿ ಕಡ್ಡಾಯ ತಪ್ಪಿದ್ರೆ ಭಾರಿ ದಂಡ ಮತ್ತು ಜೈಲು ಶಿಕ್ಷೆ ಅಂತ ಹೇಳಿದ ಟ್ರಂಪ್ ಅಮೆರಿಕದಲ್ಲಿ ವಲಸಿಗರು 30 ದಿನಗಳಿಗಿಂತ ಹೆಚ್ಚು ಇರುವಂತಿಲ್ಲ 30 ದಿನಗಳಿಗಿಂತ ಹೆಚ್ಚು ವಾಸ್ತವ್ಯ ಹೂಡಿದ್ರೆ ನೋಂದಣಿ ಕಡ್ಡಾಯ ಈ ಬಗ್ಗೆ ಟ್ವೀಟ್ ಮಾಡಿದ ಅಮೆರಿಕ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳನ್ನ ಮಾಡಲಾಗ್ತಾ ಇದೆ ಯಾವಾಗ ಯಾವ ಬದಲಾವಣೆಯನ್ನ ಹೇಳ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದೀಗ ಕಠಿಣ ವಲಸೆ ನೀತಿ ಜಾರಿಗೆ ತರ್ತಾ ಇದ್ದಾರೆ ಟ್ರಂಪ್ ಅಮೆರಿಕಕ್ಕೆ ಬಂದ 30 ದಿನಗಳ ಒಳಗೆ ನೋಂದಣಿ ಕಡ್ಡಾಯ ಅನ್ನುವಂಥ ಹೊಸ ರೂಲ್ಸ್ ಒಂದು ವೇಳೆ 30 ದಿನಗಳ ಒಳಗೆ ನೋಂದಣಿಯನ್ನ ಕಡ್ಡಾಯ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಭಾರಿ ದಂಡ ಮತ್ತು ಜೈಲು ಶಿಕ್ಷೆ ಅಂತ ಈಗ ಟ್ರಂಪ್ ಹೇಳ್ತಾ ಇರೋದು ಅಮೆರಿಕದಲ್ಲಿ ವಲಸಿಗರು 30 ದಿನಗಳಿಗಿಂತ ಹೆಚ್ಚು ಇರೋ ಹಾಗಿಲ್ಲ 30 ದಿನಗಳಿಗಿಂತ ಹೆಚ್ಚು ವಾಸ್ತವ್ಯ ಏನಾದರೂ ಹೂಡಿದ್ರೆ ನೋಂದಣಿಯನ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕಾಗತ್ತೆ ಈ ಬಗ್ಗೆ ಟ್ವೀಟ್ ಮಾಡಿದೆ ಅಮೆರಿಕ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ನೀವು ಕೂಡ ಗಮನಿಸ್ತಾ ಇದ್ದೀರಿ ಇನ್ಮೇಲೆ 30 ದಿನದೊಳಗಡೆ ನೋಂದಣಿ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು ಇಲ್ಲ ಅಂತಂದ್ರೆ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ ಭಾರಿ ದಂಡವನ್ನ ಮತ್ತು ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ ಅನ್ನೋದನ್ನ ಈಗ ಎಚ್ಚರಿಕೆಯ ಮುಖಾಂತರವಾಗಿ ನೀಡಲಾಗ್ತಾ ಇದೆ ಹಾಗಾಗಿ ಅಮೆರಿಕದಲ್ಲಿ ನೆಲೆಸಿರುವಂಥ ವಲಸಿಗರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ 30 ದಿನಗಳಿಗಿಂತ ಹೆಚ್ಚು ಏನಾದರೂ ವಾಸ್ತವ್ಯ ಹೂಡ್ತಿದ್ದಾರೆ ಅಂತ ಅಂದರೆ ಅಲ್ಲಿನ ರೂಲ್ಸ್ನ ಪ್ರಕಾರ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಇದೀಗ ಶೇರ್ ಮಾಡಲಾಗ್ತಾ ಇದೆ ಈ ಮುಖಾಂತರವಾಗಿ ಕಠಿಣ ವಲಸೆ ನೀತಿಯನ್ನು ಟ್ರಂಪ್ ಜಾರಿಗೆ ತರ್ತಿದ್ದಾರೆ ಈಗಾಗಲೇ ಆರ್ಥಿಕವಾಗಿ ಜಾಗತಿಕವಾಗಿ ಟ್ರಂಪ್ ಅವರ ಕೆಲವು ನಿಲುವುಗಳು ನಿರ್ಧಾರಗಳು ಸಾಕಷ್ಟು ರೀತಿಯಾದಂಥ ಪ್ರಭಾವವನ್ನು ಬೀರೋದ್ರ ಜೊತೆಗೆ ಏರಿಳಿತಗಳಿಗೂ ಕೂಡ ಕಾರಣವಾಗ್ತಾ ಇದೆ ಅದರ ಜೊತೆಗೆ ಆಂತರಿಕವಾಗಿ ತಮ್ಮದೇ ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಕಠಿಣ ರೂಲ್ಸನ್ನು ಜಾರಿಗೆ ತರ್ತಿದ್ದಾರೆ